ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇಂದಿನ ವ್ಲಾಗಲ್ಲಿ ನೋಡಿದ್ರಿ ನೀವು. ಸೊ ಈ ಒಂದು 7G Max e-Pluto ಅನ್ನೋ ಒಂದು ಗಾಡಿದ ಬಗ್ಗೆ ಸ್ಪೆಸಿಫಿಕೇಷನ್ಸು, ಫೀಚರ್ಸು ಮತ್ತು ಇದರಲ್ಲಿರೋ ಆ್ಯಂಟಿ ಥೆಫ್ಟ್ ಲಾಕ್ತು ಮತ್ತು ಸೊ ತುಂಬ ಫೀಚರ್ಸ್ ಎಲ್ಲ ನಾವು ವಿಡಿಯೋಲಿ ನೋಡಿದ್ರಿ ನೀವು. ಸೊ ಇವಾಗ ನಾವು ಏನು ಅಂದರೆ, ಸೊ ನಾರ್ಮಲಾಗಿ ನಿಮಗೆ ಶೋರೂಮ್ ಅವರು ನಿಮಗೆ ಒಂದು ರೇಂಜ್ ಅಂತ ಹೇಳಿರ್ತಾರೆ, ಗಾಡಿ ಎಷ್ಟು ರೇಂಜ್ ಬರುತ್ತೆ ಅನ್ನೋದು. ಸೊ ಅದೆಲ್ಲ ನಿಮಗೆ ಜಸ್ಟು ಬರೀ ಅವ್ರು ಹೇಳಿದ್ದು ಮಾತ್ರ ನೋಡಿರ್ತೀರ. ಸೊ ಅದನ್ನು ನಾವೇ ಲೈವ್ ಆಗಿ ಅದನ್ನು ಓಡಿಸಿ ರೇಂಜ್ ಎಷ್ಟು ಬರುತ್ತೆ, ಒಂದು ಬ್ಯಾಟ್ರಿ ಈಗೇನು ಒಂದು 5 hours ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಶೋರೂಮ್ ಅವರು 200 ಮೇಲೆ ಬರುತ್ತೆ ಅಂತ ಹೇಳಿರ್ತಾರೆ. ಸೊ ಅದನ್ನು ನೀವು ನಮ್ಮ ವಿಡಿಯೋಲಿ ಏನು ಅಂದರೆ ನಾನು ಲೈವಾಗೇ ತೋರಿಸ್ತೀನಿ. ಯಾವ ಸ್ಟಾರ್ಟಿಂಗ್ ಎಷ್ಟಿತ್ತು ಬ್ಯಾಟ್ರಿ, ಎಂಡಲ್ಲಿ ಎಷ್ಟಾಗುತ್ತೆ ಮತ್ತು ಸೆಂಟ್ರಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ, ಆ ಒಂದು ಬ್ಯಾಟ್ರಿ ಪರ್ಸೆಂಟೇಜು ಮತ್ತು ಎಲ್ಲನೂ ನಾವು ಲೈವಾಗೇ ನೋಡೋಣ. ಸೊ ಇವಾಗ ನಾನಿದ್ದೀನಿ ಪ್ಯೂರಿ ಮಾರುತಹಳ್ಳಿ ವಿದ್ಯುತ್ ಮೋಟರ್ಸಲ್ಲಿ. ಸೊ ಇವಾಗ ನಾನು ಬಂದು ಈ ಒಂದು ರೆಡ್ ಕಲರ್ ಗಾಡಿನ ನಾನು ಒಂದು ರೇಂಜ್ ಟೆಸ್ಟ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ, ಬಟ್ ನಾನೀಗ ನಿಮಗೆ ಗೊತ್ತು, ಈಗ ಈ ರೇಂಜ್ ಟೆಸ್ಟ್ ಮಾಡಬೇಕು ಅಂದರೆ ಇದ್ರದ್ದು ಒಂದೊಂದು ಮೋಡಲು ಒಂದೊಂದು ಸ್ಪೀಡ್ ಇರುತ್ತೆ, ಅಂದರೆ ಬ್ಯಾಟ್ರಿ ರೇಂಜ್ ತೋರಿಸುತ್ತೆ. ಈಗ ಹೆಂಗೆ ಅಂದರೆ ಒಂದು 3 ಮೋಡ್ಸ್ ಇದೆ, ಈಕೋ, ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಅಂತ. ಸೊ ನಾರ್ಮಲಲ್ಲಿ ಎಷ್ಟು ಹೋದರೆ ಎಷ್ಟು ಬರುತ್ತೆ, ಈಕೋಲ್ಲಿ ಎಷ್ಟು ಹೋಗಿದ್ರೆ ಮತ್ತು ಸ್ಪೋರ್ಟ್ಸಲ್ಲಿ ಯಾವ ಥರ ಬರುತ್ತೆ ಅಂತ ನೀಟಾಗಿ ಒಂದು ವಿಡಿಯೋಲಿ ನೋಡೋಣ. ಮತ್ತು ಹಿಂದಿನ ಲಾಗೆಲ್ಲ ಫೀಚರ್ಸ್ ಎಲ್ಲ ಆಲ್ರೆಡಿ ನೋಡಿದ್ದೀನಿ. ಬನ್ನಿ ಇವಾಗ ನಾನು ಈ ಗಾಡಿನ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡೋಣ. ಆಲ್ರೆಡಿ ಗಾಡಿ ರೆಡಿಯಾಗಿ ನಿಂತಿದೆ. ಸೊ ಈಗ ಗಾಡಿನ ಆನ್ ಮಾಡೋಣ. ಫಸ್ಟು ಡ್ಯಾಶ್ ಬೋರ್ಡಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ನೋಡೋಣ. ನೋಡಿ, ಆಲ್ರೆಡಿ ಈಗ ಪಾರ್ಕಿಂಗಲ್ಲಿದೆ. ಡ್ಯಾಶ್ ಬೋರ್ಡಲ್ಲಿ ಫುಲ್ ಪರ್ಸೆಂಟೇಜ್ ಇದೆ, ಅಂದರೆ ಫುಲ್ ಬ್ಯಾಟ್ರಿ ಇದೆ ಪರ್ಸೆಂಟೇಜು. ಸೊ ಅದನ್ನು ನಾನು ನಿಮಗೆ ವಿತ್ ಆ್ಯಪಲ್ಲೂ ತೋರಿಸ್ತೀನಿ. ಆ್ಯಪ್ ಮುಖಾಂತರ ನೀವು ಇದನ್ನು ಆಪ್ರೇಟ್ ಮಾಡ್ಬೋದು. ಅದನ್ನು ಲಾಸ್ಟ್ ವೀಡಿಯೋಲಿ ನೋಡಿದ್ದೀರಾ ಫೀಚರ್ಸಲ್ಲಿ. ಸೊ ನಾನು ಅದನ್ನು ನಿಮಗೆ ಆ್ಯಪ್ ಮುಖಾಂತರ ತೋರಿಸ್ತೀನಿ ಎಷ್ಟಿದೆ ಅಂತ. ಸೊ ಇದೇನು ಅಂದರೆ ಬ್ಲೂಟೂತ್ ಕನೆಕ್ಟ್ ಆಗಿರುತ್ತಲ್ಲ, ಹಿಂಗೆ ಕನೆಕ್ಟ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗು, ಎಷ್ಟು ಪರ್ಸೆಂಟ್ ಇದೆ ಅಂತ. ನೋಡಿ 100% ಇದೆ ಬ್ಯಾಟ್ರಿ. ಸೊ ಎಲ್ಲ ಕರೆಕ್ಟಾಗಿದೆ. ಈಗ ಕಿಲೋಮೀಟ್ರ್ ಬಂದು 3 ಕಿಲೋಮೀಟರ್ ಇದೆ, ಅಂದರೆ ಈ ಗಾಡಿ ಓಡಿರೋದು 3 ಕಿಲೋಮೀಟ್ರ್ ಓಡಿದೆ. ಸೊ ಈಗ ನಾವು 3 ಕಿಲೋಮೀಟ್ರಿಂದ ಸೊ ನೆಕ್ಸ್ಟು 200 ರೇಂಜ್ ಅಂತ ಇದೆ. ಈ ಬ್ಯಾಟ್ರಿ ಫುಲ್ ಖಾಲಿ ಆಗೋ ತನಕ ಎಷ್ಟು ಓಡುತ್ತೆ ಅನ್ನೋದು ಸೊ ಈಗ ನೋಡೋಣ. ಈಗ ಇಲ್ಲಿಂದ ಶೋರೂಮಿಂದ ಓಡ್ತಾ ಇದ್ದೀನಿ. ಲೆಟ್ಸ್ ಗೋ. ಹಾಂ ನೋಡಿ, ಈಗ ನಾನು ಈ ಗಾಡಿ ಈಚೆ ಬಂದ್ಬಿಟ್ಟು ವಿದ್ಯುತ್ ಮೋಟರ್ಸಿಂದ, ಅಂದರೆ ಮಾರುತಹಳ್ಳಿ ಪ್ಯೂರಿ ಶೋರೂಮ್ ಹತ್ರ ವಿದ್ಯುತ್ ಮೋಟರ್ಸಿಂದ ಓಡ್ತಾ ಇದ್ದೀನಿ. ಸೊ ಆಲ್ರೆಡಿ ಟೈಮ್ ಬಂದು 5:10 ಆಗಿದೆ, ಈವ್ನಿಂಗು. ನೋಡೋಣ ಎಷ್ಟು ರೇಂಜ್ ಹೋಗುತ್ತೆ, ಎಷ್ಟು ಕಿಲೋಮೀಟ್ರ್ ನನಗೆ ಇವತ್ತು ಎಷ್ಟಾಗುತ್ತೆ ಅಷ್ಟು ಓಡಿಸ್ತೀನಿ. ತಿರ್ಗಾ ಕಂಟಿನ್ಯೂಷನು ಆ ವಿಡಿಯೋನ ನಿಮಗೆ ತೋರಿಸ್ತೀನಿ. ನೋಡೋಣ. ಫಸ್ಟು ಟೈಮು ಈ EV ಗಾಡೀಲಿ ಇಷ್ಟು ದೂರ ಹೋಗ್ತಾ ಇರೋದು. ಸೊ ಇವಾಗ ನೋಡಿ 3 ಕಿಲೋಮೀಟರ್ಸ್ ಇದೆ. ನಿಮಗೆ ಅಪ್ಡೇಟ್ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಎಂಡಲ್ಲಿ ಎಷ್ಟು ಕಿಲೋಮೀಟ್ರ್ ಇರುತ್ತೆ ಮತ್ತು ಮೈನಸ್ ಮಾಡಿ ಎಷ್ಟು ಕಿಲೋಮೀಟ್ರ್ ಓಡಿದ್ದೀನಿ ಅನ್ನೋದನ್ನ ನಾನು ನೀಟಾಗಿ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಇವಾಗ ಪಾರ್ಕಿಂಗ್ ಮೋಡಲ್ಲಿದೆ, ಪಾರ್ಕಿಂಗಲ್ಲಿದೆ. ಈಗ ಪಾರ್ಕಿಂಗ್ ರಿಮೂವ್ ಮಾಡ್ಕೋಬೇಕು, ರಿಲೀಸ್ ಮಾಡಬೇಕು. ಸೊ ಈಗ ನಾನು ಈಕೋ ಮೋಡಲ್ಲಿ ಇರ್ತೀನಿ. ಫಸ್ಟು, ಸೆಕೆಂಡು, ಥರ್ಡು, ಟೋಟಲ್ 3 ಮೋಡ್ಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ. ಅದನ್ನೆಲ್ಲ ನಿಮಗೆ ಇದ್ರದ್ದು ಸ್ಪೆಸಿಫಿಕೇಷನ್ ವಿಡಿಯೋಲಿ ನೋಡಿರ್ತೀರ ನೀವು. ಸೊ ಈಗ ನಾನು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ತುಂಬ ಈ ಕಲರ್ ಅಂತೂ ಸೂಪರ್ ಆಗಿದೆ, ನನಗೆ ಇಷ್ಟ ಆಯಿತು. ಒಂಥರ ಜರ್ಮನ್ ರೆಡ್ ಇದ್ದಂಗಿದೆ. ಎಷ್ಟು ಸ್ಟೈಲಿಶ್ ಆಗಿದೆ ಅಂದರೆ ಒಂಥರ ಹಳೇ ಲ್ಯಾಂಬೋಟೋ ಗಾಡಿಗಳೆಲ್ಲ ನೋಡಿರ್ತೀರ ನೀವು, ಆ್ಯಂಟಿಕ್ ಗಾಡಿಗಳನ್ನ, ಆ ಥರ ಇದೆ ಈ ಗಾಡಿ. ಇದು ಸಖತ್ ಚೆನ್ನಾಗಿದೆ. ಸೊ ಆಮೇಲೆ ಏನು ಅಂದರೆ ನಿಮಗೆ ಈಕೋ ಮಾಡಲಿ ನೀವು ಸ್ಪೀಡ್ ಹೋಗೋದಿಲ್ಲ. 35 ಲಾಕು, 35 ಮೇಲೆ ಎಕ್ಸ್ಟ್ರಾ ಹೋಗೋಲ್ಲ. ನಿಮ್ಗೆ ಏನಾದರೂ ಒಂದು ಚೂರು ನಿಮಗೆ ನೋಡಿ, ಈಗ ಸಾಕಾಗ್ತಾಯಿಲ್ಲ. ಈಗ ಈ ಥರ ರಿಂಗ್ ರೋಡ್ಸ್ ಆಗಲಿ, ಇಲ್ಲಾಂದರೆ ಏನಾದರೂ ಹೈವೇಸ್ ಆಗಲಿ, ಸ್ವಲ್ಪ ಸ್ಪೀಡ್ ಮಾಡಬೇಕು ಅಂದಾಗ ನೀವೇನು ಮಾಡೋದು, ಸ್ವಲ್ಪ ನೋಡಿ ಸೆಕೆಂಡ್ ಮೋಡ್ಗೆ ಹಾಕೋತೀನಿ. ನೋಡಿ ಹಾಗೆ ಚೇಂಜ್ ಆಯಿತು. ಸೊ ಫಸ್ಟ್ ಈಕೋ ಮಾಡಲ್ 35 ಲಾಕ್ ಆಗಿರುತ್ತೆ. ನಾರ್ಮಲ್ ಮೋಡಲ್ ಬಂದು ನಿಮಗೆ 47 ತನಕ ಹೋಗ್ತಾಯಿದೆ. 47 ಲಾಕ್ ಆಗಿದೆ. ಸ್ಪೋರ್ಟ್ಸ್ ಮೋಡಲ್ ಬಂದು 60 ಏನೋ ಲಾಕ್ ಆಗ್ಬೋದು. ಹೋಗ್ತಾ ನೋಡೋಣ. ಈಗ ಬ್ಯಾಟ್ರಿ ಅಂತೂ ಫುಲ್ ಪರ್ಸೆಂಟೇಜ್ ಇದೆ. ಸೊ ಹೈಯೆಸ್ಟ್ಗೂ ಬೇರೆ ಗಾಡಿ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಇವಾಗಿರೋ ಪ್ಯೂರಿ e-Pluto 7G Max ಮಾತ್ರ ತುಂಬ ಮೈಲೇಜ್ ಕೊಡುತ್ತೆ, ಅಂದರೆ ರೇಂಜ್ ಕೊಡುತ್ತೆ. ಆ್ಯಕ್ಚುಲಿ ನಾವೆಲ್ಲ ಮೈಲೇಜ್ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಯಾಕಂದರೆ ಪೆಟ್ರೋಲ್ ಗಾಡಿ ಓಡಿಸಿ ಮೈಲೇಜು ನೋಡ್ಬೋದು. 49 ತನಕ ಹೋಗ್ತಾ ಇದೆ ನಾರ್ಮಲ್ ಮೋಡಲ್ಲಿ. ಬ್ಯಾಂಗ್ಳೂರು ಸಿಟಿಲಿ ಇನ್ನೆಷ್ಟು ಹೋಗೋಕ್ಕಾಗುತ್ತೆ ಹೇಳಿ, ಅಷ್ಟೇ ಹೋಗೋಕ್ಕಾಗೋದು. ನೋಡೋಣ. ಎಲಿವೇಟೆಡ್ ಫ್ಲೈವರಲ್ಲಿ ಹೋಗ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈವರ್ ಮೇಲೆ. ಬ್ಯಾಟ್ರಿ ಇನ್ನೂ ಹಂಗೆ ಇದೆ. 22 ಕಿಲೋಮೀಟರ್ಸ್ ಹೋಗಿದ್ದೀನಿ, ಅಂದರೆ ನಾನು 2 ಇತ್ತು ಸ್ಟಾರ್ಟ್ ಮಾಡಿದಾಗ. ಈಗ 20 ಕಿಲೋಮೀಟರ್ಸ್ ರನ್ ಮಾಡಿದ್ದೀವಿ. ಬಟ್ ಇದು ಎಲ್ಲ ಏನು ಅಂದರೆ
ಪೇಷನ್ಸ್ ಇರಬೇಕು. ಬಟ್ ಇದೆಲ್ಲ ಮನಿ ಸೇವಿಂಗ್. ಅಂದರೆ ನಿಮಗೆ ಹಿಂಗೆ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಹಿಂಗೇ ಬರೋದು. ಸೊ ಪವರು ಕೊಟ್ಟಷ್ಟು ಬ್ಯಾಟ್ರಿ ಕಡಿಮೆ ಆಗುತ್ತೆ. ಇರಲಿ, ಆಲ್ ರೈಟ್, ಓಡಿಸ್ತಾ ಇದ್ದೀವಿ, ನೋಡೋಣ. ಸೊ ನೋಡ್ಬೋದು ನಮ್ಮ ಕರ್ನಾಟಕ ಬಾರ್ಡ್ರು ಎಂಡ್ ಆಗ್ತಾಯಿದೆ. ಅಂದರೆ ನೆಕ್ಸ್ಟ್ ನಾವು ಎಂಟರಿಂಗ್ ಟು ತಮಿಳ್ನಾಡು. ಸೊ ಇದೇ ನಮ್ಮ ಕರ್ನಾಟಕ ಬಾರ್ಡ್ರು. ಸ್ವಲ್ಪ ಒಳಗಡೆ ಹೊಟ್ಟು ಬರ್ತೀವಿ. ಜೈ ಕರ್ನಾಟಕ, ಮತ್ತೆ ಬರ್ತೀನಿ. ಜೈ ಕರ್ನಾಟಕ. ಸೊ ನೋಡಿ, ಲೆಫ್ಟ್ ಸೈಡಲ್ಲೆಲ್ಲ ತಮಿಳ್ನಾಡು ಪಟಾಕಿಗಳು, ಹೊಸೂರು ಪಟಾಕಿಗಳು ಶೋರೂಮು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಸೂರಿಗೆ ಎಂಟ್ರಿ ಆಗಿದ್ದೀನಿ ತಮಿಳ್ನಾಡಿಗೆ. ಆಲ್ರೆಡಿ ಟೈಮ್ ಬಂದು 6:30 ಆಗಿದೆ. 6:30ನಾ? ಹಾಂ ಹೌದು, 6:30. ಕರ್ನಾಟಕ ಬಾರ್ಡರ್ ಆದಮೇಲೆ ನಾವು ತಿರ್ಗಿ ಹಂಗೆ ರಿಟರ್ನ್ ಬ್ಯಾಂಗ್ಳೂರು ತೊಗೊಂಡಿದ್ದೀವಿ. ಅಂದರೆ ಶ್ರೀನಿಧಿ ಹೋಟ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಏನೋ ರಿವರ್ಸಾ ನಮ್ದಲ್ಲಿದೆ ರಿವರ್ಸ್. ಓ ಹಿಂಗೆ, ಓಕೆ. ಇಲ್ಲ ಇಲ್ಲ ಇಲ್ಲ, ಓಕೆ. ಒಂದು 50 ಕಿಲೋಮೀಟರ್ಸ್ ಹೋಗಿ ಓಡಿಸಿದ್ದೀವಿ. ಒಂದು ಸ್ವಲ್ಪ ಬ್ರೇಕ್ ತೊಗೋಣ, ಹೊಟ್ಟೆ ಹಸುವಾಗ್ತಿದೆ. ಹಾಂ, ಹ್ಯಾಂಡ್ಲಾಕಾಗುತ್ತೆ. ಶ್ರೀನಿಧಿ ವೈಬಲ್ಲಿ ಒಂಚೂರು ಏನಾದರೂ ಸ್ನ್ಯಾಕ್ಸ್ ತಿನ್ಬಿಟ್ಟು ಹೋಗೋಣ. ಆಲ್ಮೋಸ್ಟು 52 ಕಿಲೋಮೀಟ್ರ್ ಬಂದಿದ್ದೀವಿ ಅಲ್ವಾ? 50 ಕಿಲೋಮೀಟ್ರ್ ಬಂದಿದ್ರು ಒಂದು ಪಾಯಿಂಟು ಕಡಿಮೆ ಆಗಿಲ್ಲ ನೋಡಿ. ಅಲ್ಲ, ಇನ್ನು ಯಾವ ರೇಂಜು ಕೊಡ್ಬೋದು ಅಂತ ನಿಜವಲ್ಲೂ ಒಂದು ಒಳ್ಳೆ ಇದು. ನಮಗೆ ಎಂಟು ತನಕ ನೋಡಿ ಇದ್ರದ್ದು ಫುಲ್ಲು ಅಪ್ಡೇಟ್ ಕೊಡ್ತೀವಿ ನಾವು. ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ಓಲಾ ತೊಗೋತೀರಾ, ಏತರ್ ತೊಗೋತೀರಾ, ಇಲ್ಲ ಪ್ಯೂರ್ ತೊಗೋತೀರಾ. ಪ್ಯೂರಿ, PURE, ಪ್ಯೂರಿ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಒಳ್ಳೆ ಕಂಫರ್ಟ್ ಇದೆ. ಬಟ್ ಇನ್ನೊಂದು ತುಂಬ ಸ್ಟೈಲಿಶ್ ಆಗಿದೆ. ಈಗ ನೋಡ್ಬೋದು, ಅಲ್ಲಿ ಹೋಟ್ಲಲ್ಲಿ ನಿಲ್ಲಿಸಿದ್ದು ಯಾರೋ ಬಂದು ಜಸ್ಟ್ ಅವರೇ ಬಂದು ಮಾತಾಡಿಸಿ ಒಂದು ಗಾಡಿ ಬಗ್ಗೆ ತಿಳ್ಕೊಂಡು ಓಡಿಸಿದ್ರು. ಖುಷಿ ಆಯಿತು. ಅಂದರೆ ಅಷ್ಟು ಸ್ಟೈಲಿಶಾಗಿ ಅಟ್ರಾಕ್ಟ್ ಆಗಿದೆ ಅಂತ ಅರ್ಥ. ಸೊ ಗಾಡಿ ಸ್ಟೈಲಿಶಾಗೂ ಇದೆ, ಒಳ್ಳೆ ರೇಂಜು ಕೊಡ್ತಾಯಿದೆ. ಅಂದರೆ ನೈಸ್ ವೆಹಿಕಲ್ ಅಂತಲೇ ಅಂದ್ಕೊಳ್ಳೋಣ. ಓಕೆ, ಆಲ್ಮೋಸ್ಟು 7 ಗಂಟೆ 7:15 ಆಗಿದೆ. ಸ್ನೇಹಿತರೆ ನೋಡ್ಬೋದು, ಸೊ ಇವಾಗ ಎಷ್ಟು ಓಡಿದೆ ಅಂತ. 100 ಕಿಲೋಮೀಟ್ರ್ ಓಡಿದೆ. ಅಂದರೆ ನಾನು ಗಾಡಿ ಸ್ಟಾರ್ಟ್ ಮಾಡಿದಾಗ 2 ಕಿಲೋಮೀಟರ್ಸ್ ಇತ್ತು. ಸೊ ಈಗ ನಾನು 98 ಕಿಲೋಮೀಟ್ರ್ ಓಡಿಸಿದ್ದೀನಿ. 98 ಕಿಲೋಮೀಟ್ರು ಇನ್ನೂ 50% ಮೇಲೆ ಇದೆ. 60% ಹತ್ತತ್ರ ಇದೆ. ನಾನು ಮೊಬೈಲಲ್ಲಿ ತೋರಿಸ್ತೀನಿ, ಬಟ್ ಇಲ್ಲಿ ಇನ್ನೂ ಕಡಿಮೆ ಆಗಿಲ್ಲ. ಸೊ ಒಂದೇ ಸಲ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂಚೂರು ಆಲ್ಮೋಸ್ಟ್ ಆಫ್ 50% ಆದಮೇಲೆ. ಸೊ ಅದೇನೇ ಇರಲಿ, ನಿಮಗೆ ಆ್ಯಪಲ್ಲಿ ಏನು ತೋರಿಸುತ್ತೋ ಆ ಒಂದು ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ 100 ಕಿಲೋಮೀಟರ್ಸು ನಾರ್ಮಲ್ ಮೋಡಲ್, ಈಕೋ ಮೋಡಲ್ ಹೋಗಿಲ್ಲ. ಸೊ ಈಕೋ ಮೋಡಲ್ ಹೋಗಿದ್ರೆ ನಿಜವಾಗ್ಲೂ ಇನ್ನೊಂದು 30 ಕಿಲೋಮೀಟರ್ಸ್ ಎಕ್ಸ್ಟ್ರಾನೇ ಹೋಗ್ತಿತ್ತು ಅಂತ ನನ್ನ ಒಂದು ಗೆಸ್ಸಿಂಗ್ ಅಷ್ಟೇ. ಸೊ ನಿಜವಾಗ್ಲೂ ಒಳ್ಳೆ ರೇಂಜ್ ಕೊಟ್ಟಿದೆ. ಸೊ ನೀವೆಲ್ಲ ಅಂದ್ಕೊಂಡು ನೋಡ್ತಿರ್ತೀರ ಬೇರೆ ಗಾಡಿಗಳು ಅಷ್ಟು ಅವ್ರಿಗೆ ಹೇಳೋದೇ ಒಂದು ರೇಂಜು, ಬಟ್ ಇವ್ರ ಕಂಪ್ನಿಯವ್ರು ಏನು ಹೇಳಿದಾರೋ ಆ ಒಂದು ರೇಂಜೇ ಕೊಟ್ಟಿದೆ. ಸೊ ಅವ್ರು ಏನು ಪ್ರಾಮಿಸ್ ಕೊಟ್ಟಿದ್ದಾರೋ ಆ ಒಂದು ಪ್ರಾಮಿಸ್ಗಿಂತ ಎಕ್ಸ್ಟ್ರಾನೇ ಕೊಡ್ತಾಯಿದೆ ಅಂತ ಅನ್ಕೋಬೋದು. ಸೊ ಅವ್ರು ಕೊಡೋದು ಈಕೋ ಮಾಡೋಕ್ಕೆ ಕೊಡೋ ರೇಂಜೇ ಕೊಡೋದು ಅವ್ರು ಆ್ಯಕ್ಚುಲಿ. ಸೊ ಆಮೇಲೆ ಅದನ್ನು ಹೇಳ್ತಾರೆ ಈ ಸ್ಪೋರ್ಟ್ ಮೋಡಲ್ ಇಷ್ಟು ಬರುತ್ತೆ ಅಂತ. ಬಟ್ ಇದುವರೆಗೂ ಯಾವುದೇ ಇದಾದ್ರೂ ಓಕೆ ನಾ ಸೈಡಲ್ಲಿ ಹೋಗ್ತಾ ಇದ್ದೀವಲ್ಲಪ್ಪ. ಈ ನೈಸ್ ರೋಡಲ್ಲಿ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ಮು ಏನು ಅಂದರೆ, ಈ ಟೂ ವೀಲರ್ನಲ್ಲಿ ನಿಂಬೆಹಣ್ಣುಗಳ ಥರ ನೋಡ್ತಾರೆ. ಟೂ ವೀಲರ್ಗೇನು ಬೆಲೆನೇ ಇಲ್ಲ ಇಲ್ಲಿ. ಸೊ ನೋಡಿ ಹಾಗೆ 101 ಕಿಲೋಮೀಟ್ರು. ಸೊ ಟೈಮ್ ಬಂದು 8:30 ಆಗಿದೆ. ಇನ್ನೂ ಒಂದು 40-50 ಕಿಲೋಮೀಟರ್ಸ್ ಓಡಿಸಿ. ಸೊ ಟೋಟಲಾಗಿ ವಿತೌಟ್ ಚಾರ್ಜಿಂಗ್ ಹೇಳ್ತಾ ಇರೋದು. ನಾವೆಲ್ಲೂ ಚಾರ್ಜ್ ಮಾಡಿಲ್ಲ, ಎಲ್ಲೂ ನಿಲ್ಲಿಸಿಲ್ಲ. ಮಾಮೂಲಿ ನಿಲ್ಲಿಸಿದ್ದು ಒಂದೇ ಒಂಚೂರು ಬ್ರೇಕ್ ತೊಗೊಂಡಿದ್ದು ಸ್ನ್ಯಾಕ್ಸ್ ಏನೋ ತಿನ್ನೋಣ ಅಂತ. ಈವ್ನಿಂಗ್ ಟೈಮ್ ಹೊಟ್ಟೆ ಹಸುವಾಗ್ತಿತ್ತು. ಸೊ ಇಷ್ಟು ಬಿಟ್ಟರೆ ಇನ್ನೆಲ್ಲೂ ನಿಲ್ಲಿಸಿಲ್ಲ. ಓಕೆ, ಜರ್ನಿ ಕಂಟಿನ್ಯೂ ಆಗುತ್ತೆ, ನೋಡ್ತಾರೆ. ಸೊ ಫೈನಲಿ ನಾವು ನಮ್ಮ ಏರಿಯಾಗೆ ಹತ್ರ ಇದ್ದೀವಿ. ಹೊಸಕೆರಳಿ ಅಂದರೆ ನಮ್ಮ ಏರಿಯಾ ಹತ್ತತ್ರ ಬಂತು ಅಂತ ಅರ್ಥ. ಸೊ 133 ಕಿಲೋಮೀಟರ್ಸ್ ಹೋಗಿದೆ. ಇನ್ನೇನು ಒಳ್ಳೆ ರೇಂಜಾಗಿ ಬರ್ತಿದೆ. ಇನ್ನು ಮನೆಗೆ ಹೋಗೋಕೆ ಇನ್ನೊಂದು 15-20 ಕಿಲೋಮೀಟ್ರ್ ಇದೆ, ಆಲ್ಮೋಸ್ಟು ಬರ್ತಾಯಿದೆ. ಸೊ ಅಲ್ಲಿಂದ ನಾವು ನಾವು ಮಾರ್ತಳ್ಳಿ ಶೋರೂಮಿಗೆ ಬಿಡೋಕ್ಕೆ ಕರೆಕ್ಟಾಗಿ ಇರುತ್ತೆ. ಒಂದು ಒಳ್ಳೆ ರೇಂಜ್ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ನಿಮಗಂತೂ ಡೀಟೇಲಾಗಿ ಎಲ್ಲ ನೋಡಿದ್ದೀರಾ. 9:30 ಆಗಿದೆ. ಹೋಗಿ ಸ್ವಲ್ಪ ಲಾಂಗ್ ಜರ್ನಿ ಮೊಪೆಟ್ಗಳು ಓಡಿಸಿದ್ರೆ ಸ್ವಲ್ಪ ಬ್ಯಾಕ್ ಪೇನ್ಗಳು ಬರುತ್ತೆ. ಬ್ಯಾಕ್ ಪೇನ್ ಅಂದರೆ ಒಂಚೂರು ಸ್ಟ್ರೈನ್ ಆಗುತ್ತೆ ಅಷ್ಟೇ. ಓಕೆ, ಲೆಟ್ಸ್ ಗೋ. 145 ಕಿಲೋಮೀಟ್ರು 143 ಕಿಲೋಮೀಟ್ರ್ ಓಡಿಸ್ಕೊಂಡು ಇವಾಗ ಬಂದಿದ್ದೀವಿ. ಸೊ ಈಗ ಸಿಕ್ಕ ಮನೆಗೆ ಹೋಗ್ತಾನೆ. ಬೆಳಗ್ಗೆ ನಾವು ಸಿಗ್ತೀವಿ, ಬೆಳಗ್ಗೆ ಸಿಗೋಣ. ನೋಡ್ಬೋದು ಅಲ್ಲೇ 143 ಇದೆ. ಸೊ ಒಂಚೂರು ಆಫ್ ಮಾಡು. ನಿಂದೆಷ್ಟಿದೆ? 145 ಅಲ್ಲ ನೋಡಿ, ಅಷ್ಟೇ. ಸೊ ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಹಂಗೆ ಕಂಟಿನ್ಯೂ ಮಾಡೋಣ.
ಫೈನಲಿ ನಾವು ಏರಿಯಾಗೆ ಬಂದಿದ್ದೀವಿ, ಅಂದರೆ ನಮ್ಮ ಮನೆ ಹತ್ರ ಬಂದಿದ್ದೀನಿ. ಇನ್ನೇನು ಮನೆ ನಿಯರ್ ಆಯಿತು. 148 ಕಿಲೋಮೀಟ್ರ್ ಓಡಿದೆ, ಅಂದರೆ 2 ಕಿಲೋಮೀಟರ್ಸ್ನ ಮೈನಸ್ ಮಾಡಿದ್ರು. 146 ಓಡಿದೆ. 10 o'clock ಆಯಿತು. ಇನ್ನೂ ಓಡಿಸ್ಕೊಂಡು ನೈಟೆಲ್ಲ ಓಡಿಸೋದು ಬೇಡ, ಏನಕ್ಕೆ ನಿದ್ರೆ ಕಟ್ಕೊಂಡು ಆರಾಮಾಗಿ ಬೆಳಗ್ಗೆ ಕಂಟಿನ್ಯೂ ಮಾಡಿ ಒಂದು ಮಾರುತಲ್ಲಿ ಅವರ ಒಂದು ಶೋರೂಮಿಗೆ ಬಿಟ್ಬಿಟ್ಟು ಹಂಗೆ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಬಾಯ್. ಹಾಯ್, ಗುಡ್ ಮಾರ್ನಿಂಗ್. ಕಂಟಿನ್ಯೂ ವಿಡಿಯೋ ಇದು. ಸೊ ನೆನ್ನೆ ರಾತ್ರಿ ಬಂದು ನಾನು ನಿಲ್ಲಿಸಿದೆ ಗಾಡಿನ. ಸೊ ಆವಾಗ 149 ಇತ್ತು. ಸೊ ಇವಾಗ ಇದ್ರಲ್ಲಿ ಚಾರ್ಜಿಂಗ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ನೆನ್ನೆ ರಾತ್ರಿ ನಾನು ನೋಡಲಿಲ್ಲ ಅದನ್ನು ಚಾರ್ಜಿಂಗು. ಕರೆಕ್ಟಾಗಿ ಚೆಕ್ ಮಾಡೋಣ. 35% ಇದೆ. ಸೊ ನೋಡಿ 149 ಅಂದರೆ ಟೋಟಲ್ 147 ಕಿಲೋಮೀಟರ್ ಓಡಿಸಿದ್ದೀನಿ. ಸೊ ಈಗ ಬೆಳಗ್ಗೆ ಹೋಗಿ ಒಂದು ಇನ್ನೊಂದು 25 ಓಡ್ಬೋದು, ಒಳ್ಳೆ ರೀಚೆ ಅಂತ ಹೇಳ್ಬೋದು. ಈಗ ರಿಟರ್ನ್ ಹೋಗಿ ಮಾರುತಳ್ಳಿ ಶೋರೂಮಲ್ಲಿ ಬಿಟ್ಬಿಟ್ಟು ಇದರ ರೇಂಜ್ದು ಒಂದು ವಿಡಿಯೋ ಎಂಡ್ ಮಾಡೋದಷ್ಟೇ. ಸೊ ನೀವು ನೋಡ್ಬೋದು ಸಖತ್ತಾಗಿ ಮೈಲೇಜ್ ಬಂದಿದೆ ನೋಡ್ದಂಗೆ. ವಿದ್ಯುತ್ ಮೋಟಾರ್ಸ್ ಫೈನಲಿ ರೀಚ್ ಮಾಡಿದ್ದೀವಿ ನಾವು. ವಿದ್ಯುತ್ ಮೋಟಾರ್ಸ್ ಹತ್ರ ಇದ್ದೀವಿ. ನೋಡ್ಬೋದು, ಇವ್ರು ಇನ್ನೂ ಓಪನ್ ಮಾಡಿಲ್ಲ. ನಾನು CK ಇಬ್ಬರು ನಿನ್ನೆಯಿಂದ ಈ ಒಂದು ರೇಂಜ್ ಟೆಸ್ಟ್ ಮಾಡೋ ಇದರಲ್ಲಿ ಇಬ್ಬರು ಓಡಿಸ್ಕೊಂಡು ಬಂದಿದ್ದೀವಿ. ಇವಾಗ ನೋಡ್ಬೋದು ನೀವು ಮೀಟ್ರಲ್ಲಿ 172 ಇದೆ. ಸೊ ಬ್ಯಾಟ್ರಿ ಪರ್ಸೆಂಟೇಜ್ ಒಂದು ಇಲ್ಲಿ ಮಾತ್ರ ಒಂದು ತೋರಿಸುತ್ತೆ. ಆ್ಯಕ್ಚುಲಿ ಅದು ಕರೆಕ್ಟಾಗಿ ನಿಮಗೆ ಏನು ಬ್ಯಾಟ್ರಿ ಪರ್ಸೆಂಟೇಜು ತೋರಿಸೋದು ಮೊಬೈಲ್ ಆ್ಯಪಲ್ಲೇ. ಸೊ ನೋಡ್ಬೋದು, ಈಗ ನಾನು ಮೊಬೈಲ್ ಆ್ಯಪಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ. ನಿಮಿಷ. ಸೊ ನೋಡಿ, ಇನ್ನೂ 19.4% ಇದೆ. ನೀವು ನೋಡ್ಬೋದು, ಇತ್ತು ನೀಟಾಗಿ ರೆಕಾರ್ಡ್ ಇದೆ. ಸೊ ಆದ್ದರಿಂದ 172 ನಾನು ಓಡಿಸಿರೋದು ಬಂದು ನಾರ್ಮಲ್ ಮೋಡಲ್ಲಿ. ಈಕೋ ಮೋಡಲ್ಲಿ ಓಡಿಸಿದ್ರೆ 100% 200 ಕ್ರಾಸ್ ಮಾಡಿಬಿಡ್ಬೋದಾಯ್ತು ಇವಾಗ. ಆ್ಯಕ್ಚುಲಿ ಆ ಒಂದು ಇದಲ್ಲಾಗಿದ್ರೆ. ಬಟ್ ನಾವು ನಾರ್ಮಲ್ ಮೋಡಲ್ಲೇ 172 ಓಡಿಸಿದ್ದೀವಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಕೋ ಮೋಡಲ್ಲಿ 100 ಅಲ್ಲ 200% ಬಂದೇ ಬರುತ್ತೆ. ಯಾಕಂದರೆ ನೀವೇ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ. ನಾವು ಓಡಿಸಿರೋದು ಆಲ್ಮೋಸ್ಟು ನಾರ್ಮಲ್ ಮೋಡಲ್ಲಿ 172 ಇದೆ. ನಾನು ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ಗೊತ್ತಾ? ಚೆಕ್ ಮಾಡ್ತೀನಿ. 2 ಕಿಲೋಮೀಟರ್ ಇತ್ತು ನಾನು ಸ್ಟಾರ್ಟ್ ಮಾಡಿದಾಗ. -170 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಸೊ ಇನ್ನೂ 19% ಬ್ಯಾಟ್ರಿ ಇದೆ ನೋಡ್ಬೋದು. 19.4% ಇದೆ. ಸೊ ಒಟ್ಟಿನಲ್ಲಿ ಇದು ಒಂದು ಒಳ್ಳೆ ರೇಂಜ್ ಕೊಡೋ ಎಲೆಕ್ಟ್ರಿಕ್ ಮೊಪೆಡ್ ಅಂತಲೇ ಹೇಳ್ಬೋದು. ಸೂಪರು. ನೆನ್ನೆನೂ ನಾನು CK ಎಲ್ಲ ಇಬ್ಬರು ಒಟ್ಟಿಗೆ ಓಡಿಸ್ಕೊಂಡು ಸೊ ಇಬ್ಬರು ಈ ಒಂದು ಇದು ಮಾಡಿದ್ದೀವಿ, ರೇಂಜ್ ಟೆಸ್ಟ್ ಮಾಡಿದ್ದೀವಿ. ಸೊ ಇವ್ರು ತೆಗ್ದಿಲ್ಲ. ಇವಾಗ ಇವ್ರ ಗಾಡಿನ ಇವ್ರು ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾವು ಮನೆಗೆ ಹೋಗಬೇಕು. ಸೊ ಚೆನ್ನಾಗಿತ್ತು ನೆನ್ನೆಯಿಂದ ಒಂದು ಒಳ್ಳೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇಷ್ಟು ನಾವು ಟ್ರಾವೆಲ್ ಮಾಡಿದ್ದು ಇದೇ ಫಸ್ಟ್ ಟೈಮು. ಬರಲಿ ವೆಯ್ಟ್ ಮಾಡೋಣ ಅವ್ರನ್ನ. ಈ ಶೋರೂಮ್ ಓಪನ್ ಆಗಿದೆ. ಶೋರೂಮ್ ಓಪನ್ ಆದಮೇಲೆ ಗಾಡಿನಲ್ಲಿ ಪಾರ್ಕ್ ಮಾಡಿ ಸೊ ನಮ್ಮದು ಏನೊಂದು ರೇಂಜ್ ಟೆಸ್ಟು ಪ್ಯೂರ್ = 7G ಮ್ಯಾಕ್ಸ್ ಒಂದು ವಿಡಿಯೋನ ಇವತ್ತು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಬರ್ತೀವಿ. ನೀವು ಸ್ವಲ್ಪ ನೆನ್ನೆ ಮೇಡಮ್ ಎಲ್ಲ ನಮಗೆ ಚಾರ್ಜಿಂಗಿಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವರು 2-3 ಚಾರ್ಜರ್ ತಂದು ಏನೋ ಬೇಗ ಚಾರ್ಜಿಂಗ್ ಹಾಕಿ ಹೋಗಲಿ ಅಂತ ತುಂಬ ಒಳ್ಳೆ ಸಪೋರ್ಟ್ ಇದೆ. ಸೊ ಬನ್ನಿ ಒಂದ್ಸಲಿ, ನೀವು ಬೇಕಾದ್ರೆ ಯಾರಾದರೂ ನಿಯರ್ ಇದ್ದರೆ ಮಾರುತಳ್ಳಿಲಿ ವಿದ್ಯುತ್ ಮೋಟಾರ್ಸು, ಪ್ಯೂರ್ ವಿದ್ಯುತ್ ಮೋಟಾರ್ಸ್ ಅಂತ ಇದೆ. ಸೊ ಬಂದಿಲ್ಲಿ ನೀವು ಟೆಸ್ಟ್ ಡ್ರೈವ್ ಮಾಡ್ಬೋದು. ಮತ್ತು ಗಾಡಿನ ಇನ್ಫಾರ್ಮೇಟಿವ್ ಮತ್ತು ಇದ್ರದ್ದು ಕೊಟೇಶನ್ ಎಲ್ಲ ನೀವು ಇಲ್ಲಿ ಇದು ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.